ಕೇರಳಂನಲ್ಲಿ ಏನಾಗುತ್ತೆ? ಕಮ್ಯುನಿಸ್ಟರ ಆಡಳಿತಕ್ಕೆ ಬ್ರೇಕ್ ಬೀಳಲಿದೆಯಾ? ಕೇರಳಂ ಗೆದ್ದು ಮತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿಯುತ್ತೆ. 140 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇರಳಂ ಗದ್ದುಗೆಯನ್ನ ಗೆಲ್ಲಬೇಕು ಅಂದ್ರೆ ಮ್ಯಾಜಿಕ್ ನಂಬರ್ 71. ಈ ಬಾರಿ ಕೇರಳಂನಲ್ಲಿ ಕಮ್ಯುನಿಸ್ಟರ ಆಡಳಿತಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಕುತೂಹಲ ಇದೆ. ದೇವರ ನಾಡಲ್ಲಿ ಕಿಂಗ್ ಮೇಕರ್ ಆಗೋ ಬಿಜೆಪಿಯ ಕನಸೇನಿದೆ, ಏನಾಗುತ್ತೆ? ಬಿಜೆಪಿ ಪ್ರತಿ ಬಾರಿ ಕೇರಳಂನಲ್ಲೂ ಶತಪ್ರಯತ್ನ ನಡೆಸ್ತಾ ಇದೆ ಅಸ್ತಿತ್ವವನ್ನ ಕಾಪಾಡಿಕೊಳ್ಳೋದು. ಈ ಬಾರಿ ಏನಾಗುತ್ತೆ? ಅಸ್ಸಾಂನಲ್ಲಿ 3ನೇ ಬಾರಿಗೆ ಮುಂದುವರಿಯಲಿದೆಯಾ ಬಿಜೆಪಿಯ ನಾಗಾಲೋಟ? ಅಸ್ಸಾಂನಲ್ಲಿ ಬಿಜೆಪಿ ಎದುರು ಮತ್ತೆ ಧೂಳಿಪಟವಾಗುತ್ತಾ ಕಾಂಗ್ರೆಸ್? 3ನೇ ಬಾರಿ ಅಧಿಕಾರವನ್ನ ಹಿಡಿಯೋದಕ್ಕೆ ಹೇಮಂತ್ ಬಿಸ್ವಾ ಶರ್ಮಾ ಶತಪ್ರಯತ್ನ ಮಾಡಿದ್ದಾರೆ. ಹೇಮಂತ್ ಬಿಸ್ವಾಗೆ ಒಂದಷ್ಟು ಪಾಸಿಟಿವ್ ವಿಷಯಗಳು ಕೂಡ ಇದೆ. ಅಲ್ಲಿ ವಲಸಿಗರ ವಿರುದ್ಧ ನಡೆಸ್ತಾ ಇರುವಂತಹ ಹೋರಾಟ, ಅಲ್ಲಿ ನಡೀತಾ ಇರುವಂತಹ ಬುಲ್ಡೋಸರ್ ಕಾರ್ಯಾಚರಣೆ, ಇವೆಲ್ಲವೂ ಕೂಡ ಹೇಮಂತ್ ಬಿಸ್ವಾ ಶರ್ಮಾಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ಸಿನ ಕತೆ ಏನು? ಇನ್ನು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಕಮಾಲ್ ಮಾಡೋದು ಯಾರು? 30 ಸದಸ್ಯ ಬಲದ ಕೇಂದ್ರಾಡಳಿತ ಪ್ರದೇಶ ಇದು. ಇಲ್ಲಿ ಕಮಾಲ್ ಮಾಡೋದು ಯಾರು? ಏಪ್ರಿಲ್ 9ಕ್ಕೆ ನಡೆದಂತಹ ಮತದಾನ, ಅದರ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. ಇಲ್ಲೂ ಕೂಡ ಜಿದ್ದಾಜಿದ್ದಿನ ಸ್ಪರ್ಧೆ ಇದೆ. 140 ವಿಧಾನಸಭಾ ಕ್ಷೇತ್ರಗಳಲ್ಲಿ 71 ಬಹುಮತವನ್ನ ಪಡೆದು ಕೇರಳಂನಲ್ಲಿ ಅಧಿಕಾರದ ಗದ್ದುಗೆಯನ್ನ ಯಾರು ಏರ್ತಾರೆ? ಈ ಪ್ರಶ್ನೆಗೆ ಕೆಲವೇ ಹೊತ್ತಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಟಿಎಂಸಿ ಅಧಿಕಾರವನ್ನ ಉಳಿಸಿಕೊಳ್ಳುತ್ತಾ? ಬಿಜೆಪಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಲ್ಲಿ ಅಧಿಕಾರಕ್ಕೇರುತ್ತಾ? ತಮಿಳುನಾಡಲ್ಲಿ ಡಿಎಂಕೆ ರಾಜ್ಯಭಾರ, ಈ ರಾಜ್ಯಭಾರ ಮುಂದುವರಿಯುತ್ತಾ? ಇನ್ನು ಕೇರಳದಲ್ಲಿ ಎಡಪಕ್ಷಗಳು ನಡೆಸ್ತಾ ಇರುವಂತಹ ಆಡಳಿತ, ಎಡಪಕ್ಷಗಳಿಂದ ಅಧಿಕಾರವನ್ನ ಕಸಿದುಕೊಳ್ಳೋದು ಸಾಧ್ಯ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಈಗ 8 ಗಂಟೆಯಿಂದ ಉತ್ತರ ಸಿಗ್ತಾ ಹೋಗುತ್ತೆ. ಜಿದ್ದಾಜಿದ್ದಿನ ಅಖಾಡವಾಗಿ ಪರಿಗಣಿಸಿರುವಂತ 5 ರಾಜ್ಯಗಳಲ್ಲಿ ಯಾವ ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ? ಐದು ರಾಜ್ಯಗಳ ಫಲಿತಾಂಶ ಪ್ರಕಟ ಆಗತ್ತೆ. ಇನ್ನೇನು 8 ಗಂಟೆಯಿಂದ ಶುರುವಾಗತ್ತೆ ನೋಡಿ. ಒಂದೊಂದೇ ನಂಬರ್ಗಳು ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪಶ್ಚಿಮ ಬಂಗಾಳ. ಒಂದು ರಾಜ್ಯದ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹಲವು ಲೆಕ್ಕಾಚಾರಗಳಿಗೆ ಕಾರಣ ಆಗುತ್ತೆ. ಕೇರಳದ ಕಡೆ ಗಮನ ಹರಿಸೋದಾದ್ರೆ, ಕೇರಳದಲ್ಲಿ 140 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆ. ಕೇರಳದ ಗದ್ದುಗೆ ಹಿಡಿಬೇಕು ಅಂದ್ರೆ 71 ಸ್ಥಾನಗಳನ್ನ ಪಡಿಬೇಕಾಗುತ್ತೆ. ಅಲ್ಲಿರುವಂತಹ ಎಲ್ಡಿಎಫ್ ಈ ಬಾರಿ ಕೂಡ ತನ್ನ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಗಳಂತೂ ನಡೆದಿದೆ. ಕೇರಳವನ್ನ ಪಡೆಯೋದಕ್ಕೆ ವಿಪಕ್ಷಗಳು ಕೂಡ ಪ್ರಯತ್ನ ನಡೆಸಿದೆ. ಅದರಲ್ಲಿ ಬಿಜೆಪಿ ಶತಪ್ರಯತ್ನ ಮಾಡಿದೆ. ಕೇರಳಂನಲ್ಲಿ ಒಂದಷ್ಟು ಸ್ಥಾನಗಳನ್ನ ಗೆಲ್ಲಬೇಕು ಅಂತ. ಈ ಬಾರಿ ಕೇರಳಂನಲ್ಲಿ ಏನೇನ್ ಲೆಕ್ಕಾಚಾರ ನಡೀತಾ ಇದೆ, ಅಲ್ಲಿನ ಫಲಿತಾಂಶ ಏನಾಗುತ್ತೆ, ಇದು ಕುತೂಹಲ ಇರೋದು. ಒಟ್ಟು 140 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂತಹ ಮತದಾನ. 2021ರ ಮತ ಪ್ರಮಾಣ ಎಷ್ಟಿತ್ತು? ಕಳೆದ ಚುನಾವಣೆಯಲ್ಲಿ 76% ವೋಟಿಂಗ್ ಆಗಿತ್ತು ಮತ ಪ್ರಮಾಣ. 2026ರಲ್ಲಿ 78.3% ಆಗಿದೆ. ಎಲ್ಲ ರಾಜ್ಯಗಳಲ್ಲೂ ಈ ಬಾರಿ ಮತದಾನದ ಪ್ರಮಾಣ ಬಹಳ ಜೋರಾಗೇ ಇದೆ. ಕೇರಳದಲ್ಲಿ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚೇ ವೋಟಿಂಗ್ ಆಗಿದೆ. ಕಳೆದ ಅಷ್ಟೂ ದಿನಗಳಿಂದ ನಡೆದಂತ ರಾಜಕೀಯ ಮೇಲಾಟ, ಚುನಾವಣಾ ಪ್ರಚಾರ,
ರಾಜಕೀಯ ಜಿದ್ದಾಜಿದ್ದಿ, ತಂತ್ರ ಪ್ರತಿತಂತ್ರ ಇವೆಲ್ಲದಕ್ಕೂ ಇವತ್ತು ಉತ್ತರ ಸಿಗೋ ಸಮಯ. ಬಿಗ್ ಡೇ ಇದೆ. ಇನ್ನು ಕೇರಳದ ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇರೋದು ಏನು? ಯುಡಿಎಫ್ 72ರಿಂದ 82 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಪೋಲ್ ರಿಸಲ್ಟ್ ಇರೋದು. ಮತಗಟ್ಟೆ ಸಮೀಕ್ಷೆ ಕೂಡ ಒಂದಷ್ಟು ನಂಬರ್ಸ್ ಗಳನ್ನ ಕೊಟ್ಟಿದೆ. ಅದು ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಡಿಎಫ್ 55ರಿಂದ 65 ಸ್ಥಾನಗಳನ್ನ ಗೆಲ್ಲಬಹುದು ಅಂತ. ಅಂದ್ರೆ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಕಮಾಲ್ ಮಾಡುತ್ತೆ, ಬಿಜೆಪಿ 3ರಿಂದ 5 ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಗತ್ತೆ ಅನ್ನೋ ನಂಬರ್ಸ್ ಹೊರಬಂದಿದೆ. ಎಕ್ಸಿಟ್ ಪೋಲ್, ಎಕ್ಸಾಕ್ಟ್ ಪೋಲ್, ಇದು ಎಕ್ಸಾಕ್ಟ್ ನಂಬರ್ ಅನ್ನ ಕೊಡ್ತಾ ಇದೆಯಾ? ಇದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗಬಹುದು. 8 ಗಂಟೆಯಿಂದ ಒಂದೊಂದೇ ನಂಬರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯುಡಿಎಫ್ ಈ ಬಾರಿ ಕೇರಳದಲ್ಲಿ ಕಮಾಲ್ ಮಾಡುತ್ತೆ ಅನ್ನೋದು ಸಮೀಕ್ಷೆ ಹೇಳ್ತಾ ಇರೋದು. ಎಲ್ಡಿಎಫ್ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಕೇರಳದಲ್ಲಿ ಎಲ್ಲ ಪ್ರಯತ್ನ ಮಾಡಿದೆ. ಆದ್ರೆ ಆ ಪ್ರಯತ್ನ ಜನರನ್ನ ತಲುಪಿದ್ಯಾ, ಜನರ ಮನಸ್ಸನ್ನ ತಟ್ಟಿದ್ಯಾ, ಅದರ ಉತ್ತರ ಏನು ಅನ್ನೋದು ಗೊತ್ತಾಗತ್ತೆ 8 ಗಂಟೆಯಿಂದ. ಇದು ಕೇರಳದ ಮತಗಟ್ಟೆಯ ಸಮೀಕ್ಷೆಯ ನಂಬರ್ಸ್. ಇದು ಪೋಲ್ ಆಫ್ ಪೋಲ್ಸ್. ಒಟ್ಟು 140 ಸ್ಥಾನದಲ್ಲಿ ಯುಡಿಎಫ್ 72ರಿಂದ 82 ಅಂದ್ರೆ ಬಹುಮತವನ್ನ ರೀಚ್ ಆಗುತ್ತೆ, ಬಹುಮತ ಪಡ್ಕೊಳ್ಳುತ್ತೆ ಯುಡಿಎಫ್ ಅಂತ. ಈ ಸಮೀಕ್ಷೆಯ ಅಂಕಿಅಂಶಗಳು ಎಷ್ಟು ಮಟ್ಟಿಗೆ ನಿಜ ಆಗತ್ತೆ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಕೇರಳ ಕೂಡ ಕುತೂಹಲದ ಕೇಂದ್ರ ಬಿಂದುನೆ. ಕೇರಳಂ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಬರುತ್ತೆ. ಚುನಾವಣಾ ಪೂರ್ವ ಸಮೀಕ್ಷೆ, ಮತಗಟ್ಟೆಯ ಸಮೀಕ್ಷೆ, ಎರಡರ ನಂಬರ್ಸ್ ಅನ್ನ ನೋಡ್ತಾ ಇದೆ. ಯುಡಿಎಫ್ 65ರಿಂದ 74 ಸ್ಥಾನವನ್ನ ಪಡೆಯುತ್ತೆ ಅಂತ ಚುನಾವಣಾ ಪೂರ್ವ ಸಮೀಕ್ಷೆ. ಅದೇ ಮತಗಟ್ಟೆ ಸಮೀಕ್ಷೆಯಲ್ಲಿ ಗೊತ್ತಾಗಿರೋದು 72ರಿಂದ 82 ನಂಬರ್ಸ್ ಅಂತ. ಎಲ್ಡಿಎಫ್ 61ರಿಂದ 69 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದು ಚುನಾವಣಾ ಪೂರ್ವ ಸಮೀಕ್ಷೆ. ಅಂದ್ರೆ ಬಹುಮತ ಏನಿದೆ 71 ಮ್ಯಾಜಿಕ್ ನಂಬರ್ ಎಲ್ಡಿಎಫ್ ರೀಚ್ ಆಗಿಲ್ಲ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲೂ ಚುನಾವಣಾ ನಂತರದ ಮತಗಟ್ಟೆ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿ 3ರಿಂದ 5, ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲೂ ಅದೇ ನಂಬರ್ಸ್ ಇದೆ, ಮತಗಟ್ಟೆ ಸಮೀಕ್ಷೆಯಲ್ಲೂ ಅದೇ ನಂಬರ್ಸ್ ಇದೆ. ಆದ್ರೆ ಯುಡಿಎಫ್ ಈ ಬಾರಿ ಕೇರಳದಲ್ಲಿ ಕಮಾಲ್ ಮಾಡತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಎಕ್ಸಾಕ್ಟ್ ರಿಸಲ್ಟ್ ಏನು ಈಗ ಇವತ್ತು ಗೊತ್ತಾಗುತ್ತೆ. 8 ಗಂಟೆಯಿಂದ ಫಲಿತಾಂಶ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯುಡಿಎಫ್, ಎಲ್ಡಿಎಫ್ ಮತ್ತು ಬಿಜೆಪಿಯ ನಂಬರ್ಸ್ ಏನು, ಈ ಬಾರಿ ಕೇರಳದ ಮತದಾರರು ಯಾರಿಗೆ ಜೈ ಅಂದಿದ್ದಾರೆ, ಇದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಆದ್ರೆ ಸಮೀಕ್ಷೆಯ ಅಂಕಿಅಂಶಗಳಿಗೇನು ಅನ್ನೋದು ನಿಮ್ಮ ಮುಂದೆ ಇದೆ. ಈ ಬಾರಿ ಯುಡಿಎಫ್ 65ರಿಂದ 74 ಸ್ಥಾನವನ್ನ ಗೆಲ್ಲತ್ತೆ ಅನ್ನೋದು ಚುನಾವಣಾ ಪೂರ್ವ ಸಮೀಕ್ಷೆ. ಮತಗಟ್ಟೆ ಸಮೀಕ್ಷೆ ಕೂಡ 72ರಿಂದ 82 ಸ್ಥಾನವನ್ನ ಗೆಲ್ಲತ್ತೆ ಅಂತ ಹೇಳಿದೆ. ಎಲ್ಡಿಎಫ್ 61ರಿಂದ 69 ಸ್ಥಾನ. ಅದೇ ಮತಗಟ್ಟೆ ಸಮೀಕ್ಷೆಯಲ್ಲಿ ಆ ಪ್ರಮಾಣ ಇನ್ನಷ್ಟು ಕಡಿಮೆ ಆಗಿದೆ. ಮ್ಯಾಜಿಕ್ ನಂಬರ್ 71ಅನ್ನ ಎಲ್ಡಿಎಫ್ ರೀಚ್ ಆಗಲ್ಲ ಅನ್ನೋದು ಸಮೀಕ್ಷೆ ಹೇಳ್ತಾ ಇರೋದು. ಎರಡೂ ಸಮೀಕ್ಷೆಗಿರುವಂತಹ ವ್ಯತ್ಯಾಸ ನೋಡಿ. ಎರಡೂ ಸಮೀಕ್ಷೆಯ ನಂಬರ್ಸ್ ನಿಮ್ಮ ಮುಂದೆ ಇದೆ. ಆದ್ರೆ ಬಿಜೆಪಿ ಮಾತ್ರ ಯಥಾಸ್ಥಿತಿ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲೂ ಅದೇ ನಂಬರ್ಸ್, ಮತಗಟ್ಟೆ ಸಮೀಕ್ಷೆಯಲ್ಲೂ ಕೂಡ ಅದೇ ನಂಬರ್ಸ್ ಇದೆ. ಇದು ಕೇರಳಂನ ಚಿತ್ರಣ. ಬಿಜೆಪಿ ಈ ಬಾರಿ ಕೇರಳಂನಲ್ಲಿ ಕಮಾಲ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿದೆ. ಆದರೆ ಯುಡಿಎಫ್ ಮತ್ತು ಎಲ್ಡಿಎಫ್ ಈ ಎರಡರ ಅಬ್ಬರದಲ್ಲಿ ಬಿಜೆಪಿ ಎಷ್ಟರ ಮಟ್ಟಿಗೆ ಸ್ಥಾನವನ್ನ ಉಳಿಸಿಕೊಳ್ಳುತ್ತೆ, ಸ್ಥಾನವನ್ನ ಗಳಿಸುತ್ತೆ ಅನ್ನೋದು ಇನ್ನು ನೋಡಬೇಕು.